ಈಗ ಚುನಾವಣೆ ಬಂದಾಗ ಮತ್ತು ಹಿಂದೂ ಮುಸ್ಲಿಂ ಆಗುತ್ತೆ ಅಂತ ಗೊತ್ತಾಯ್ತು ನಮ್ಗೆ. ಇದು ಬಿಟ್ಟು ಬೇರೆ ಇದೆ. ಈಗ ರಾಮ ಮಂದಿರ ಆಯಿತು, ಹಿಂದೂ ಮುಸ್ಲಿಂ ಆಯಿತು, ಖಾಲಿಸ್ತಾನ್ ಬರ್ತದೆ, ಪಾಕಿಸ್ತಾನ್ ಬರ್ತದೆ, ಅಫ್ಘಾನಿಸ್ತಾನ್ ಬರ್ತದೆ. 10 ವರ್ಷದ ಡಿಫಾಲ್ಟ್ ಏನು ಬರೋದಿಲ್ಲ. ಅದನ್ನೇ ಕೇಳಿವಲ್ಲ, ಡಾಲರ್ದು ರುಪಿಗೆ ಕಂಪ್ಯಾರಿಸನ್ ಮಾಡೋಣ ಬೇಡ, ಈ ದೇಶದ ಸಾಲ ಕಂಪೇರ್ ಮಾಡೋಣ ಬೇಡ, ಬೇರೆ ದೇಶಕ್ಕೆ ಹೋಲಿಸ್ಕೊಂಡು ನೋಡೋಣ, ನಮಗೆ ಚೈನಾ ಕಂಪೇರ್ ಮಾಡೋಣ. ನಮ್ಮದು ಚೈನಾ ಒಂದೇ ಇರ್ತಕ್ಕಂಥದ್ದು, ಪಾಪ್ಯುಲೇಷನ್ ಕೂಡ ಒಂದೇ ಇದೆ. ಅದಕ್ಕೆ ನಾವು ಕಂಪೇರ್ ಮಾಡಬೇಕು ಬೇಡ? ಯಾರಿಗೆ ಕಂಪೇರ್ ಮಾಡೋಣ ನಾವು? ಈ 10 ವರ್ಷ ಅವಧಿಯಲ್ಲಿ, ಯಾಕಂದರೆ ವಿಶ್ವಗುರು ಇರ್ತಕ್ಕಂಥ ಮೋದಿ ಸಾಹೇಬರು ಭಾಳ ಪವರ್ಫುಲ್ಲು. ಮತ್ತು ನಾವು ಯಾರಿಗೆ ಕಂಪೇರ್ ಮಾಡಬೇಕೀಗ? ಯಾವ ದೇಶಕ್ಕೆ ಕಂಪೇರ್ ಮಾಡ್ಬೇಕು ನಾವು? ಅಮೇರಿಕಾ ಕಂಪೇರ್ ಮಾಡಬೇಕು, ರಷ್ಯಾ ಕಂಪೇರ್ ಮಾಡಬೇಕು, ಫ್ರಾನ್ಸು, ಇಟ್ಲಿ, ಚೈನಾ ಪಕ್ಕ ಐತೆ, ಚೈನಾಗೆ ನಮಗೆ ಕಂಪೇರ್ ಮಾಡೋಣ. ಚೈನಾ 10 ವರ್ಷದಿಂದ ಏನಿತ್ತು, ಇವತ್ತು ಚೈನಾ ಎಷ್ಟಿದೆ? ಇಂಡಿಯಾ ಇಂಡಿಯಾ 10 ವರ್ಷದಿಂದ ಎಷ್ಟಿತ್ತು ಅದನ್ನ ಕಂಪೇರ್ ಮಾಡೋಣ. ಸ್ವಿಗ್ಗಿ ಯಾರ್ದು? ಝೊಮ್ಯಾಟೊ ಯಾರ್ದು? ಪೇಟಿಎಮ್ ಯಾರ್ದು? ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಕಟ್ಟಿದವ್ರು ಯಾರು? ಇವೆಲ್ಲ ಚೈನೀಸ್ ಕಂಪ್ನಿಗಳೇ. ಇರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳು ಚೈನೀಸ್. ಇವತ್ತು ನಿಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ನಿಮಗೆ ಮಹೇಶ್ ಹೆಬ್ಬಾರ್ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈ ಆಟೋ ಸ್ಪೇರ್ಸ್ಗಳೆಲ್ಲ ಬರ್ತಕ್ಕಂಥ ಚೈನಾದನೇ ಬರ್ತದೆ. ಮೇಕ್ ಇನ್ ಇಂಡಿಯಾ ಹೋಯ್ತು. ಮೇಕ್ ಇನ್ ಇಂಡಿಯಾನಾಗ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಭಾರತ ದೇಶದ್ದು ಸುಮಾರು 2014ನೇ ಇಸ್ವಿಯಲ್ಲಿ 17% ಮ್ಯಾನುಫ್ಯಾಕ್ಚರಿಂಗ್ ಇದ್ವಿ. ವಿ ವರ್ ಎಟ್ 17% ಮ್ಯಾನುಫ್ಯಾಕ್ಚರಿಂಗ್ ಇದ್ವಿ. ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದಾಗ 25% ಹೋಗುತ್ತೆ, 30% ಹೋಗುತ್ತೆ ಅಂತೇಳಿ. ಇವತ್ತು 13% ಮ್ಯಾನುಫ್ಯಾಕ್ಚರಿಂಗ್ ಇದೆ. ನಾನು ಹೇಳ್ತಕ್ಕಂಥಲ್ಲ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟು. ಮೇಕ್ ಇನ್ ಇಂಡಿಯಾಗೆ ಅವತ್ತು 450 ಕೋಟಿ ಖರ್ಚಾಯ್ತು ಪಬ್ಲಿಸಿಟಿಗೆ. 450 ಕೋಟಿ ಮೇಕ್ ಇನ್ ಇಂಡಿಯಾ ಪಬ್ಲಿಸಿಟಿ ಭಾರತ ಸರ್ಕಾರ ಬೇರೆ ಬಿಟ್ಟುಬಿಡ್ರಿ ಖರ್ಚಾಗಿರ್ತಕ್ಕಂಥದ್ದು. ಮೇಕ್ ಇನ್ ಇಂಡಿಯಾ ಮಾಡ್ತೀವಿ ಅಂತೇಳಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಮೇಕ್ ಇನ್ ಇಂಡಿಯಾ ಬಗ್ಗೆ ಎಲ್ಲರೂ ಒಂದರ ಚಕ್ಕರ ಯಾರನ್ನ BJP ಅವ್ರು ಮಾತನಾಡ್ತಾರ? ನೀವು ಕೇಳಬೇಕಲ್ಲ. ನೀವು ಕೂಡ ದಯವಿಟ್ಟು ಯಾಕೆ ಕೇಳಲ್ಲ? ಮೇಕ್ ಇನ್ ಇಂಡಿಯಾ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡಲ್ಲ? ಮೇಕ್ ಇನ್ ಇಂಡಿಯಾನಿಗೆ ಏನೇನು ಮಾಡಿದೆ ಸರ್ ಅಂತ ಕೇಳಬೇಕಲ್ಲ ನೀವು. ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದ್ರೆ ಏನೇನಾಯ್ತು ಮೇಕ್ ಇನ್ ಇಂಡಿಯಾದಲ್ಲಿ? ಇಷ್ಟೆಲ್ಲ ಹೊರ ದೇಶಗಳು ಹೋಗಿ ಬಂದರೆ ಇವತ್ತು ನಮ್ಮ ಪಾಸ್ಪೋರ್ಟ್ ಸ್ಟ್ರೆಂತ್ ಏನಿದೆ ಗೊತ್ತಾ? ಪಾಸ್ಪೋರ್ಟ್ ಪವರ್ ಅಂತ ಹೇಳ್ತಾರೆ. ಇವತ್ತು 85ನೇ ಸ್ಥಾನದಾಗ ನಾವಿದ್ದೀವಿ. ಪಾಸ್ಪೋರ್ಟ್ ಪವರ್, ಭಾರತ ದೇಶದ ಪಾಸ್ಪೋರ್ಟ್ ಪವರ್ ಇರ್ತಕ್ಕಂಥ 85ನೇ ಸ್ಥಾನದಲ್ಲಿದ್ದೀವಿ.